ಐತಿಹಾಸಿಕ ನಾಡು ಲಕ್ಕುಂಡಿಯಲ್ಲಿ ಪ್ರಜ್ವಲ್ ಅನ್ನೋರ ಮನೆ ಪಾಯಾಗಿವಾಗ ಬಂಗಾರ ಸಿಕ್ಕಂಥದ್ದು, ನಿಧಿ ಸಿಕ್ಕಂಥದ್ದು. ಇವತ್ತು ಆ ನಿಧಿ ಅಥವಾ ಹಳೆಯ ಏನು ಹಿಂದಿನ ಕಾಲದ್ದು ಅಥವಾ ಈಗ ಸಿಕ್ಕಂಥ ನಿಧಿಯೋ ಅದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸಚಿವ ಎಚ್ ಕೆ ಪಾಟೀಲ್ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಈಗ ಪ್ರಾಮಾಣಿಕವಾಗಿ ಬಂಗಾರ ಅಂದ್ಬಿಟ್ಲೇನ ಎಲ್ಲರಿಗೂ ಆಸೆ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸುಮಾರು ಅರ್ಧ KGಗೂ ಹೆಚ್ಚು ಬಂಗಾರ ಸಿಕ್ಕಿದೆ ಅಂತಂದು ಪ್ರಾಮಾಣಿಕವಾಗಿ ಇವತ್ತು ಸರ್ಕಾರಕ್ಕೆ ಒಪ್ಪಿಸುವಂಥ ಕೆಲಸ ಪ್ರಜ್ವಲ್ ಆಗೋ ಅವ್ರು ತಾಯಿ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವರು ಸಮಾಜಕ್ಕೆ ಆದರ್ಶವಾಗುವ ರೀತಿಯೊಳಗೆ ಈ ಒಂದು ನಿರ್ಣಯ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಈ ಕ್ರಮ, ಅವರು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಈ ಒಂದು ಅವರ ದೊಡ್ಡಸ್ತನ ಸಮಾಜಕ್ಕೆ ಪಾಠ ಆಗಲಿ. ಈಗ ಸರ ಅವ್ರು ಚಿಕ್ಕಪ್ಪ ನಿನ್ನೆ ಸ್ವತಃ ಒಂದು ಆರೋಪ ಮಾಡಿದಾರ, ಬಂಗಾರ ಹೆಚ್ಚಿಗೆ ಸಿಕ್ಕಿತ್ತು ಆದರೆ ಕಡಿಮೆ ಬಂಗಾರವನ್ನು ಕೊಟ್ಟಿದ್ದಾರ ಅಂತಂದು ಒಂದು ಆರೋಪ ಮಾಡ್ತಾಯಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೀವೇ ಹುಡುಕಿ ತೆಗಿಬೇಕು. ಹಂಗೇನ್ರಿ ನಿಮಗೆ ಅನಿಸಿತ್ತು ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಅಲ್ಲ, ಈಗ ಅವ್ರು ಚಿಕ್ಕಪ್ಪ ಅವರು ಆರೋಪ ಮಾಡಿದ್ರು ಸರ್, ಆ ಮಾಡಿದ್ರ ಸಂಬಂಧ ನೀವು ಕೇಳ್ತೀರಿ, ಏನು ಹೇಳ್ತೀರಿ ಸರ್? ಪ್ರಜ್ವಲ್ನ ತಾಯಿ, ಪ್ರಜ್ವಲ್ನ ಅಮ್ಮ ಅವ್ರು ಏನು ಹೇಳ್ತಾರೆ ಅದು ನನಗೆ ಮಹತ್ವ. ಊರು ಹಿರಿಯರು ಏನು ಹೇಳ್ತಾರೆ ಅದು ಮಹತ್ವ. ಸರ್, ಲಕ್ಕುಂಡಿ ಪ್ರಾಧಿಕಾರ ಅಂತ ಮಾಡಿದ್ರಿ. ಲಕ್ಕುಂಡಿ ಒಳಗೆ ಇಡೀ ಊರಿಗೆ ಮಾಡ್ತೀರಿ ಸರ್, ಮಾಡ್ತೀರೋ ಅಥವಾ ಇಲ್ವೋ? ಉತ್ಖನನ ಮಾಡೋದನ್ನು 16ನೇ ತಾರೀಕಿಗೆ ಪೂರ್ಣ ಪ್ರಮಾಣದ್ದು ಪ್ರಾರಂಭ ಆಗುತ್ತೆ. ಏನೋ ಒಂದು ಸಿಕ್ಕಾಗ ಅದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಕಾನೂನು ಅಂತ ಇರುತ್ತೆ. ಈಗ ಬಂಗಾರ ಸಿಕ್ಕಿದ್ರೆ ಪ್ರತಿಯೊಂದು ಊರಲ್ಲಿ ಸಹಿತ ಈ ಕಾನೂನಂದ ಒಂದು ಫಲಕಗಳನ್ನು ಹಾಕಬೇಕು. ಆದರೆ ಪ್ರಾಧಿಕಾರದಿಂದ ಆ ಫಲಕಗಳನ್ನು ಲಕ್ಕುಂಡಿಯಲ್ಲಿ ಹಾಕಿಲ್ಲ. ಈಗ ಏನೋ ಸಿಕ್ಕರು ಈಗ ಕಾನೂನು ಪ್ರಕಾರ ಇಷ್ಟು ಸಿಗಬೇಕು, ಇಷ್ಟಿಲ್ಲ ಅಂತ ಹೇಳ್ತದೆ. ಈ ಒಂದು ನಿಟ್ಟಿನಲ್ಲಿ ಪ್ರಾಧಿಕಾರದಿಂದ ಆ ಕೆಲಸ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ಲಕ್ಕುಂಡಿಯೊಳಗೆ ಫಲಕ ನೋಡಿ, ಬೋರ್ಡ್ ನೋಡಿ, ನೋಟಿಸ್ ಕೊಟ್ಟರೆ ಮಾಡುವಂಥ ಜನ ಅಲ್ಲಿ ಅವರು. ನಾವು ಪಲ್ಲಕ್ಕಿ ಹೊತ್ಕೊಂಡು ಬಂದರೆ 1100 ಅವಶೇಷಗಳನ್ನು, ಪ್ರಾಚ್ಯಾವಶೇಷಗಳನ್ನು ಕೊಟ್ಟರು. ಫಲಕ ಇದ್ದಿದ್ದಲ್ಲ, ಅದು ಹೆಂಗೆ ಕೊಟ್ಟರು ಅವರು? ಇವೆಲ್ಲ ತಿಳುವಳಿಕೆಗಾಗಿ, ಜನರ ತಿಳುವಳಿಕೆಗಾಗಿ ಮಾಡ್ತಕ್ಕಂಥ. ನಿಮ್ಮ ಸಲಹೆಯನ್ನು ಸಂಬಂಧಿತ ಅಧಿಕಾರಿಗೆ ಸೂಚನೆ ಕೊಟ್ಟು ಇನ್ನೂ ಯಾಕೆ ಹಾಕಿಲ್ಲ ಅಂಥೇಳಿ ಅವನಿಗೆ ಹೇಳ್ತೀನಿ. ಸರ್, ಅವ್ರಿಗೆ ಸರ್ಕಾರದಿಂದ ಏನಾದ್ರು ಕೊಡೋ ಒಂದು ವ್ಯವಸ್ಥೆ ಇದೆಯಾ? ಏನು ಬಹುಮಾನ ನೋಡ್ರಿ, ಬಹುಮಾನಕ್ಕೆ ಮಾಡಿರುವ ಕೆಲಸ ಅಲ್ಲ ಇದು. ಬಹುಮಾನಕ್ಕೆ ಮಾಡಿರುವ ಕೆಲಸ ಅಲ್ಲ. ಸರ್ಕಾರ ಇಂಥ ಸಂದರ್ಭದೊಳಗೆ ಅವ್ರಿಗೆ ಗೌರವಿಸುವಂಥ ಸಂದರ್ಭ ಇದು. ಅದನ್ನು ಮಾಡ್ತೀವಿ. ಸರ್, CM ಇಂದ ಅವ್ರಿಗೆ ಏನಾರ ಸನ್ಮಾನ ಮಾಡಿಸುವಂಥ ನಿಮ್ಮ ಪ್ರಯತ್ನದಿಂದ ಏನಾಗುತ್ತೆ? ಅದು ಹೆಂಗೆ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಸನ್ಮಾನ ಮಾಡಬೇಕು, ಆ ಸನ್ಮಾನ ಮಾಡಿಸ್ತೀನಿ. ಇಷ್ಟು ಎಚ್ ಕೆ ಪಾಟೀಲ್ ಮಾಡ್ತಕ್ಕಂಥದ್ದು. ಮಾಂತೇಶ್ ಶುಗರ್, ಪವರ್ TV ನ್ಯೂಸ್, ಗದಗ್.